ದಿ ಡಿಬೇಟ್ ನಿಗೆ ಸ್ವಾಗತ. ಇವತ್ತು ನಾವೊಂದು ಬಹಳ ಸೂಕ್ಷ್ಮವಾದ ಆದರೆ ಅಷ್ಟೇ ಆಳವಾದ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ಇವತ್ತಿನ ನಮ್ಮ ವಿಷಯ ಗಾಯತ್ರಿ ಮಂತ್ರ. ಇನ್ನೂ ಸ್ಪಷ್ಟವಾಗಿ ಹೇಳೋದಾದ್ರೆ, ಗಾಯತ್ರಿ ಮಂತ್ರವನ್ನ ಜಪ ಮಾಡುವಾಗ ಮನಸ್ಸಿನಲ್ಲಿ ಅನುಸಂಧಾನ ಮಾಡಬೇಕಾದ ಭಗವಂತನ ರೂಪ ಯಾವುದು, ಅದರ ಸ್ವರೂಪ ಏನು ಅನ್ನೋದು. ನಮ್ಮ ಇವತ್ತಿನ ಚರ್ಚೆಗೆ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಗ್ರಂಥವೇ ಆಧಾರ. ಇಲ್ಲಿ ಎದುರಾಗುವ ಮೂಲಭೂತ ಪ್ರಶ್ನೆ ಅಂದ್ರೆ, ಗಾಯತ್ರಿ ಮಂತ್ರದ ಪದಗಳಿಗೂ ಮತ್ತು ನೃಸಿಂಹ ಪುರಾಣದಲ್ಲಿ ಉಲ್ಲೇಖಿಸಲಾದ ಧ್ಯೇಯಃ ಸದಾ ಸವಿತೃಮಂಡಲ ಮಧ್ಯವರ್ತಿ ಅನ್ನೋ ಧ್ಯಾನ ಶ್ಲೋಕದಲ್ಲಿ ವರ್ಣಿಸಿರುವ ಭಗವಂತನ ರೂಪಕ್ಕೂ ಏನು ಸಂಬಂಧ? ಸರಿಯಾಗಿ ಹೇಳಿದ್ರಿ. ಅದೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ಈ ಸಂಬಂಧ ಅನ್ನೋದು ಮಂತ್ರದ ಒಳಗೇನೆ ಹುದುಗಿರುವ ಒಂದು ತಾತ್ವಿಕ ಸತ್ಯವೇ, ಅಥವಾ ಧ್ಯಾನದ ಅನುಕೂಲಕ್ಕಾಗಿ ಕಾಲಾನಂತರದಲ್ಲಿ ಮಾಡಿಕೊಂಡ ಒಂದು ಅತ್ಯದ್ಭುತವಾದ ವ್ಯಾಖ್ಯಾನವೇ? ನನ್ನ ವಾದ ಸ್ಪಷ್ಟವಾಗಿದೆ. ಈ ಸಂಬಂಧ ಕೇವಲ ಒಂದು ವ್ಯಾಖ್ಯಾನ ಅಲ್ಲ. ಇದು ಮಂತ್ರದ ಗೂಢಾರ್ಥವನ್ನ ಬಿಚ್ಚಿಡುವ ಒಂದು ಆಳವಾದ ಮತ್ತು ಸಹಜವಾದ ತಾತ್ವಿಕ ಹೊಂದಾಣಿಕೆ. ಆದ್ರೆ ನನ್ನ ನಿಲುವು ಸ್ವಲ್ಪ ಭಿನ್ನ. ಈ ಜೋಡಣೆ ಒಂದು ಸುಂದರವಾದ ತಾತ್ವಿಕ ಸಂಶ್ಲೇಷಣೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಆದ್ರೆ ಇದು ಮಂತ್ರದ ಮೂಲಾರ್ಥದ ಮೇಲೆ ಕಟ್ಟಿದ ಒಂದು ವ್ಯಾಖ್ಯಾನವೇ ಹೊರತು ಮಂತ್ರದ ಜೊತೆಗೇ ಹುಟ್ಟುಕೊಂಡ ಅಂತರ್ಗತ ಸಂಬಂಧ ಅಲ್ಲ ಅನ್ನೋದು ನನ್ನಭಿಪ್ರಾಯ. ಹಾಗಿದ್ರೆ ನನ್ನ ವಾದವನ್ನೇ ಮೊದಲು ಮಂಡಿಸ್ತೀನಿ. ನೋಡಿ, ಗಾಯತ್ರಿ ಮಂತ್ರದ ಜಪ ಅಂದ್ರೆ ಸುಮ್ಮನೆ ಶಬ್ದಗಳನ್ನ ಆ ಗಿಳಿಪಾಠದ ಹಾಗೆ ಉಚ್ಚರಿಸೋದಲ್ಲ. ಮಂತ್ರದ ಅರ್ಥ, ಅದರ ದೇವತೆಯ ಸ್ವರೂಪ ಎಲ್ಲವನ್ನೂ ಒಟ್ಟಿಗೆ ಮನಸ್ಸಿನಲ್ಲಿ ತಂದುಕೊಳ್ಳೋದೇ ಅನುಸಂಧಾನ. ಶ್ರೀ ಮಧ್ವಾಚಾರ್ಯರು ನೃಸಿಂಹಪುರಾಣದ ಧ್ಯೇಯಃ ಸದಾ ಅನ್ನೋ ಧ್ಯಾನ ಶ್ಲೋಕವನ್ನ ಯಾಕೆ ಉಲ್ಲೇಖಿಸಿದರು ಅಂದ್ರೆ, ಅದು ಗಾಯತ್ರಿ ಮಂತ್ರದ ಪ್ರತಿ ಪದದ ಅರ್ಥವನ್ನ ಪ್ರತಿಬಿಂಬಿಸುವ ಭಗವಂತನ ರೂಪವನ್ನ ಕಣ್ಣಿಗೆ ಕಟ್ಟುವ ಹಾಗೆ ವರ್ಣಿಸುತ್ತೆ. ಇದು ಸಾಧಕನಿಗೆ ಮಂತ್ರದೊಳಗಿನ ಅಮೂರ್ತ ತತ್ವಗಳನ್ನ, ಅಂದರೆ ಕಣ್ಣಿಗೆ ಕಾಣದ ಸತ್ಯಗಳನ್ನ, ಸೂರ್ಯಮಂಡಲದ ಮಧ್ಯದಲ್ಲಿ ಶಂಖಚಕ್ರ ಹಿಡಿದು ನಿಂತಿರೋ ನಾರಾಯಣನ ಮೂರ್ತ ರೂಪದಲ್ಲಿ, ಅಂದರೆ ಕಣ್ಣಿಗೆ ಕಾಣುವ ರೂಪದಲ್ಲಿ ನೋಡಕ್ಕೆ ಸಹಾಯ ಮಾಡುತ್ತೆ. ಇದು ಕೇವಲ ಕಲ್ಪನೆಯಲ್ಲ, ಇದು ಮಂತ್ರದೊಳಗಿನ ಶಕ್ತಿಯನ್ನ ದೃಶ್ಯರೂಪಕ್ಕೆ ತರುವ ಒಂದು ಆಧ್ಯಾತ್ಮಿಕ ಪ್ರಕ್ರಿಯೆ. ನೀವು ಹೇಳಿದ ಹಾಗೆ ಅನುಸಂಧಾನಕ್ಕೆ ಇದು ಖಂಡಿತ ಸಹಾಯಕಾರಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ನನ್ನ ಪ್ರಶ್ನೆ ಅದಲ್ಲ. ಈ ಜೋಡಣೆ ಮಂತ್ರದ ಜೊತೆಗೆ ಹುಟ್ಕೊಂಡಿದ್ದ ಅಥವಾ ನಂತರದಲ್ಲಿ ಬಂದ ವ್ಯಾಖ್ಯಾನವಾ ಅನ್ನೋದು. ಈ ತಾತ್ವಿಕ ಸಂಯೋಜನೆಯ ಮೌಲ್ಯವನ್ನ ನಾನು ಪ್ರಶ್ನಿಸ್ತಾ ಇಲ್ಲ. ಆದರೆ ಅದರ ಸ್ವರೂಪವನ್ನ ನಾವು ಬೇರೆ ದೃಷ್ಟಿಯಿಂದ ನೋಡ್ಬೇಕಾಗತ್ತೆ. ನೋಡಿ, ಗಾಯತ್ರಿ ಮಂತ್ರ ಅನ್ನೋದು ಅತ್ಯಂತ ಪ್ರಾಚೀನವಾದ ಋಗ್ವೇದ ಕಾಲದ ಮಂತ್ರ. ಆದರೆ ಈ ಧ್ಯಾನ ಶ್ಲೋಕದಲ್ಲಿ ಬರುವ ನಾರಾಯಣನ ಶಂಖ ಚಕ್ರ ಕಿರೀಟಧಾರಿಯಾದ ರೂಪ, ಇದು ಪೌರಾಣಿಕ ಯುಗದಲ್ಲಿ ಬೆಳೆದು ಬಂದ ವೈಷ್ಣವ ದೇವತಾಶಾಸ್ತ್ರದ ಪರಿಕಲ್ಪನೆ. ಇವೆರಡರ ಕಾಲಘಟ್ಟದಲ್ಲೇ ದೊಡ್ಡ ವ್ಯತ್ಯಾಸ ಇದೆ. ಸ್ವತಃ ಗ್ರಂಥಕಾರರೇ ಹೇಳೋ ಹಾಗೆ ಮಂತ್ರದ ಶಬ್ದಗಳು ನೇರವಾಗಿ ಧ್ಯಾನ ಶ್ಲೋಕದ ವಿಶೇಷಣಗಳ ಅರ್ಥವನ್ನ ಹೇಳಲ್ಲ, ಬದಲಿಗೆ ಅವುಗಳಿಗೆ ಪೋಷಕವಾಗಿವೆ, ಅಂದ್ರೆ ಸಪೋರ್ಟ್ ಮಾಡ್ತವೆ ಅಂತ. ಇದರರ್ಥ ಏನು? ಮಂತ್ರದ ಮೂಲಾರ್ಥದ ಮೇಲೆ ಒಂದು ಸುಂದರವಾದ ತಾತ್ವಿಕ ಚೌಕಟ್ಟನ್ನ ಕಟ್ಟಲಾಗಿದೆ ಅನ್ನೋದು ಸ್ಪಷ್ಟವಾಗತ್ತೆ. ಆ ಚೌಕಟ್ಟು ಮಂತ್ರದ ಮೂಲ ವಿನ್ಯಾಸದ ಭಾಗವಾಗಿತ್ತು ಅಂತ ಹೇಳೋದು ಸ್ವಲ್ಪ ಕಷ್ಟ. ಹೌದು, ನೀವು ಕಾಲಘಟ್ಟದ ಬಗ್ಗೆ ಹೇಳಿದ್ದು ಸರಿ. ವೈದಿಕ ಮತ್ತು ಪೌರಾಣಿಕ ಕಾಲ ಬೇರೆ ಬೇರೆ. ಆದರೆ ಪೋಷಕ ಅನ್ನೋ ಪದವನ್ನ ನಾವು ದುರ್ಬಲ ಸಂಬಂಧ ಅಂತ ತಿಳ್ಕೋಬಾರ್ದು. ಅದು ಅರ್ಥವನ್ನ ಪೋಷಿಸಿ ಬೆಳೆಸುತ್ತೆ ಅಂತ ಅರ್ಥ. ಹೇಗೆ ಅಂದ್ರೆ, ಒಂದು ಬೀಜದೊಳಗೆ ಮರ ಅಡಗಿರುತ್ತಲ್ಲ, ಆ ರೀತಿ ಮಂತ್ರದ ಪದಗಳೆಂಬ ಬೀಜದಲ್ಲಿ ಧ್ಯಾನಾಶ್ಲೋಕದ ರೂಪವೆಂಬ ಮರ ಅಡಗಿದೆ. ಅದನ್ನ ಆಚಾರ್ಯರು ಗುರುತಿಸಿ ತೋರಿಸಿದ್ದಾರೆ. ಉದಾಹರಣೆಗೆ ಮೊದಲ ಪದಗಳನ್ನೇ ತೆಗೆದುಕೊಳ್ಳೋಣ. ತತ್ಸವಿತು. ತತ್ ಅಂದ್ರೆ ಆ ಅಂತ ಸರಳ ಅರ್ಥ. ಆದರೆ ತಾತ್ವಿಕವಾಗಿ ಸರ್ವಗುಣಪೂರ್ಣ ಅಂತ ಆಚಾರ್ಯರು ಅರ್ಥೈಸಿದ್ದಾರೆ. ಈ ಸರ್ವಗುಣಪೂರ್ಣ ಅನ್ನೋ ಗುಣಕ್ಕೆ ಧ್ಯಾನಾಶ್ಲೋಕದಲ್ಲಿ ಯಾವ ರೂಪ ಕೊಟ್ಟಿದ್ದಾರೆ? ನಾರಾಯಣ. ನಾರಾಯಣ ಅಂದ್ರೆ ಯಾರು? ನಾರ ಅಂದ್ರೆ ಗುಣಗಳು, ಅಯನ ಅಂದ್ರೆ ಆಶ್ರಯ. ಗುಣಗಳಿಗೆ ಆಶ್ರಯನಾದವನೇ ನಾರಾಯಣ. ಹೀಗೆ ತತ್ ಅನ್ನೋ ಅಮೂರ್ತ ಗುಣಕ್ಕೆ ನಾರಾಯಣ ಅನ್ನೋ ಮೂರ್ತ ರೂಪ ಸಿಕ್ತು. ಒಂದು ನಿಮಿಷ. ತತ್ ಪದಕ್ಕೆ ಸರ್ವಗುಣಪೂರ್ಣ ಅನ್ನೋ ಅರ್ಥವನ್ನ ಆರೋಪಿಸೋದೇ ಒಂದು ತಾತ್ವಿಕ ನಿಲುವು ಅಲ್ವಾ? ಅದರ ನೇರ ಸರಳ ಅರ್ಥ ಆ ಅಥವಾ ದ್ಯಾಟ್ ಅಂತ.
ಆ ಪ್ರಸಿದ್ಧನಾದ ಅಂತ ಹೇಳ್ಬೋದೇನೋ. ಅದನ್ನ ನೇರವಾಗಿ ನಾರಾಯಣನ ಗುಣಗಳಿಗೆ ಆಶ್ರಯ ಅನ್ನೋ ಪೌರಾಣಿಕ ವ್ಯಾಖ್ಯಾನಕ್ಕೆ ಗಂಟು ಹಾಕೋದು ಒಂದು ನಿರ್ದಿಷ್ಟ ಸಿದ್ಧಾಂತದ ದೃಷ್ಟಿಕೋನ ಆಗತ್ತೆ. ಬೇರೆ ಸಿದ್ಧಾಂತದೋರು ತತ್ತಂದ್ರೆ ನಿರಾಕಾರ ಬ್ರಹ್ಮನಂತಾನೂ ಹೇಳ್ಬೋದಲ್ವೇ? ಖಂಡಿತ ಹೇಳ್ಬೋದು. ಆದ್ರೆ ಇಲ್ಲಿ ಸಮನ್ವಯದ ಸೌಂದರ್ಯವನ್ನ ಗಮನಿಸ್ಬೇಕು. ಇಷ್ಟಕ್ಕೆ ನಿಲ್ಲಲ್ಲ. ಸವಿತುಹು ಅಂದ್ರೆ ಸೃಷ್ಟಿಕರ್ತ, ಪ್ರೇವಕ ಅಂತ ಅರ್ಥ. ಈ ಸೃಷ್ಟಿಕರ್ತೃತ್ವವನ್ನ ಧ್ಯಾನ ಶ್ಲೋಕದಲ್ಲಿ ಹೇಗೆ ಚಿತ್ರಿಸಲಾಗಿದೆ? ಸರಸಿ ಜಾಸನ ಸನ್ನಿವಿಷ್ಟಃ ಅಂತ, ಅಂದ್ರೆ ಕಮಲದ ಮೇಲೆ ಕುಳಿತವನು ಅಂತ. ಇಲ್ಲಿ ಕಮಲ ಅಂದ್ರೆ ಬರೀ ಹೂವಲ್ಲ. ಶಾಸ್ತ್ರದ ಪ್ರಕಾರ ಅದು ಸೃಷ್ಟಿಗೆ ಕಾರಣವಾದ ರಜೋಗುಣದ ಸಂಕೇತ, ಭೂದೇವಿಯ ರೂಪ. ಹೀಗೆ ಸವಿತುಹು ಎನ್ನುವ ಸೃಷ್ಟಿಕರ್ತೃತ್ವಕ್ಕೂ ರಜೋಗುಣದ ಪ್ರತೀಕವಾದ ಕಮಲದ ಮೇಲೆ ಕುಳಿತಿರೋ ರೂಪಕ್ಕೂ ಎಷ್ಟು ಸುಂದರವಾದ ನೇರವಾದ ಸಂಬಂಧವಿದೆ ನೋಡಿ. ಇದನ್ನ ಕಾಕತಾಳೀಯ ಅಂತ ಹೇಳೋಕ್ಕಾಗತ್ತಾ? ನಿಮ್ಮ ಸಮನ್ವಯ ಚೆನ್ನಾಗಿದೆ, ಆದರೆ ಅದು ಮೂಲ ಶಬ್ದಾರ್ಥಕ್ಕೆ ಎಷ್ಟು ಹತ್ತಿರವಾಗಿದೆ ಅನ್ನೋದು ನನ್ನ ಪ್ರಶ್ನೆ. ಸವಿತೃ ಅನ್ನೋದು ವೇದಗಳಲ್ಲಿ ಸಾಮಾನ್ಯವಾಗಿ ಸೂರ್ಯದೇವತೆಗೆ ಸಂಬಂಧಿಸಿದ ಪದ. ಜಗತ್ತನ್ನ ಪ್ರಚೋದಿಸುವನು, ಬೆಳಕು ಕೊಡುವನು ಅನ್ನೋ ಅರ್ಥದಲ್ಲಿ. ಅದನ್ನ ನೇರವಾಗಿ ವಿಷ್ಣು ಅಥವಾ ನಾರಾಯಣನ ಸೃಷ್ಟಿಕರ್ತೃತ್ವಕ್ಕೆ ಮತ್ತು ಕಮಲಾಸನದಂತಹ ನಿರ್ದಿಷ್ಟ ಪೌರಾಣಿಕ ಚಿತ್ರಣಕ್ಕೆ ಜೋಡಿಸೋದು ಆ ಮೂಲ ವೈದಿಕ ಮಂತ್ರದ ಅರ್ಥವನ್ನು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ವಿಸ್ತರಿಸಿದ ಹಾಗೆ ಆಗುತ್ತೆ. ಈ ವಿಸ್ತರಣೆ ತಪ್ಪಲ್ಲ, ಆದರೆ ಇದು ಮಂತ್ರದಲ್ಲೇ ಅಂತರ್ಗತವಾಗಿತ್ತು ಅಂತ ಸಾಧಿಸೋದು ಕಷ್ಟ. ಇದು ಒಂದು ಅತ್ಯುತ್ತಮವಾದ ಸೃಜನಾತ್ಮಕ ವ್ಯಾಖ್ಯಾನ. ಇದು ಸೃಜನಾತ್ಮಕ ವ್ಯಾಖ್ಯಾನ ಅನ್ನೋದಕ್ಕಿಂತ ಗೂಢಾರ್ಥವನ್ನ ಬಿಡಿಸೋದು ಅನ್ನೋದು ಹೆಚ್ಚು ಸರಿ. ಯಾಕಂದ್ರೆ ಈ ಸಂಬಂಧ ಮುಂದಿನ ಪದಗಳಲ್ಲೂ ಮುಂದುವರಿಯುತ್ತೆ. ಭರ್ಗೋ ದೇವಸ್ಯ ಅನ್ನೋ ಭಾಗವನ್ನ ನೋಡಿ. ಭರ್ಗಃ ಅಂದ್ರೆ ಸಾಮಾನ್ಯವಾಗಿ ತೇಜಸ್ಸು, ಪ್ರಕಾಶ ಅಂತ ಅಂದ್ಕೊಳ್ತೀವಿ. ಆದ್ರೆ ಶಾಸ್ತ್ರ ಆಳವಾಗಿ ಹೋಗಿ ಅದು ಕೇವಲ ಬೆಳಕಲ್ಲ, ಅದು ಪ್ರಕಾಶ, ಜ್ಞಾನ ಮತ್ತು ಸುಖದ ಮೂರ್ತರೂಪ ಅಂತ ಹೇಳುತ್ತೆ. ಈ ಜ್ಞಾನ ಆನಂದಮಯವಾದ ಭರ್ಗಸ್ತತ್ವಕ್ಕೆ ಧ್ಯಾನ ಶ್ಲೋಕದಲ್ಲಿ ಕೊಟ್ಟಿರೋ ರೂಪ ಯಾವುದು? ಹಿರಣ್ಮಯ ವಪು, ಅಂದ್ರೆ ಚಿನ್ನದಂತಹ ಶರೀರ ಉಳ್ಳವನು. ಚಿನ್ನ ಅನ್ನೋದು ಇಲ್ಲಿ ಕೇವಲ ಲೋಹವಲ್ಲ, ಅದು ಆನಂದಮಯತ್ವದ, ಶುದ್ಧತೆಯ ಸಂಕೇತ. ಹೀಗೆ ಮಂತ್ರದ ಭರ್ಗಸ್ ಅನ್ನೋ ಅಮೂರ್ತ ತತ್ವಕ್ಕೆ ಹಿರಣ್ಮಯವಪು ಅನ್ನೋ ದಿವ್ಯ ಶರೀರದ ರೂಪ ಸಿಕ್ಕಿತು. ಆದ್ರೆ ಅಲ್ಲಿ ಒಂದು ಸಣ್ಣ ಸಮಸ್ಯೆ ಇದೆ. ಭರ್ಗಸ್ ಪದದ ಮೂಲ ವೈದಿಕ ನಿಘಂಟುಕಗಳಲ್ಲಿ ಅದರ ಮೊದಲ ಅರ್ಥ ತೇಜಸ್ಸು ಅಥವಾ ರೇಡಿಯನ್ಸ್ ಅಂತಾನೇ ಇದೆ. ಅದನ್ನು ಜ್ಞಾನ, ಸುಖ ಅಂತ ವಿಸ್ತರಿಸೋದು ಒಂದು ತಾತ್ವಿಕ ಬೆಳವಣಿಗೆಯ ಭಾಗ. ಹಾಗೆ ನೋಡಿದ್ರೆ ಈ ಭರ್ಗಸ್ ಅನ್ನೋದು ಯಾವುದೇ ದೇವತೆಯ ತೇಜಸ್ಸಿಗೂ ಅನ್ವಯಿಸಬಹುದು. ಶಿವನ ತೇಜಸ್ಸಿಗೂ ಭರ್ಗಸ್ ಅನ್ಬಹುದು, ಸೂರ್ಯನ ತೇಜಸ್ಸಿಗೂ ಅನ್ಬಹುದು. ಅದನ್ನ ಹಿರಣ್ಮಯ ವಪು ಅನ್ನೋ ನಾರಾಯಣನ ರೂಪಕ್ಕೆ ಸೀಮಿತಗೊಳಿಸೋದು ಹೇಗೆ ಸರಿ? ನಿಮ್ಮ ಪ್ರಶ್ನೆ ನ್ಯಾಯವಾಗಿದೆ. ಅದಕ್ಕೆ ದೇವಸ್ಯ ಅನ್ನೋ ಪದ ಇರೋದು. ದೇವಂದ್ರೆ ಪ್ರಕಾಶಿಸುವನು, ಕ್ರೀಡಿಸುವನು ಅಂತ ಅನೇಕ ಅರ್ಥಗಳಿವೆ. ಈ ದೈವಿಕ ಪ್ರಕಾಶವನ್ನ ಧ್ಯಾನ ಶ್ಲೋಕ ಹೇಗೆ ವರ್ಣಿಸ್ತೆ? ಕಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಅಂತ. ಅಂದ್ರೆ ತೋಳ್ಬಂದಿ, ಮಕರಕುಂಡಲ, ಕಿರೀಟವನ್ನ ಧರಿಸಿದವನು. ಈ ಆಭರಣಗಳು ಕೇವಲ ಅಲಂಕಾರದ ವಸ್ತುಗಳಲ್ಲ. ಪ್ರತಿಯೊಂದು ಆಭರಣವೂ ಅವನ ಒಂದೊಂದು ದೈವಿಕ ಐಶ್ವರ್ಯ, ಅವನ ದಿವ್ಯ ಕಾಂತಿಯನ್ನ ಸೂಚಿಸುತ್ತೆ. ಅವನ ದೇವತ್ವವನ್ನ, ಅಂದ್ರೆ ಅವನ ಪ್ರಕಾಶವನ್ನ ಈ ಆಭರಣಗಳ ಮೂಲಕ ಮೂರ್ತರೂಪಕ್ಕೆ ತರಲಾಗಿದೆ. ಹೀಗೆ ಭರ್ಗೋದೇವಸ್ಯ ಎಂಬಲ್ಲಿನ ಅಮೂರ್ತ ಕಾಂತಿಗೆ ಒಂದು ರಾಜೋಪಚಾರದ ದಿವ್ಯವಾದ ರೂಪ ಸಿಗುತ್ತೆ. ಈ ವಿಚಾರವನ್ನ ಇನ್ನೊಂದು ದೃಷ್ಟಿಯಿಂದ ನೋಡಬಹುದಲ್ವೇ? ನೀವು ಹೇಳಿದ ಆಭರಣಗಳ ವರ್ಣನೆ ಅದು ಪೌರಾಣಿಕ ದೇವತೆಗಳ ಸಾಮಾನ್ಯ ವರ್ಣನೆಯ ಭಾಗ. ವಿಷ್ಣುವಿಗೆ ಈ ಆಭರಣಗಳು, ಶಿವನಿಗೆ ಜಟೆ, ಚಂದ್ರ, ಹಾವುಗಳು. ಹೀಗೆ ದೇವ ಅನ್ನೋ ಪದಕ್ಕೆ ಪ್ರಕಾಶಿಸುವವನು ಅನ್ನೋ ಅರ್ಥ ಇದ್ರೂ ಅದನ್ನ ಈ ನಿರ್ದಿಷ್ಟ ವೈಷ್ಣವ ಆಭರಣಗಳ ವರ್ಣನೆಗೆ ತಳುಕು ಹಾಕೋದು ಒಂದು ಸುಂದರವಾದ ಕಾವ್ಯಾತ್ಮಕ ಸಮನ್ವಯ ಆಗ್ತದೇ ಹೊರತು ಅನಿವಾರ್ಯವಾದ ಶಬ್ದಾರ್ಥ ಸಂಬಂಧ ಅಂತ ಹೇಳಲಾಗದು. ಬೇರೊಂದು ಸಂಪ್ರದಾಯದವರು ಗಾಯತ್ರಿ ಮಂತ್ರದ ದೇವನ ತೇಜಸ್ಸಿನ ಧ್ಯಾನಿಸುವಾಗ ಶಿವನ ರೂಪವನ್ನ ಕಲ್ಪಿಸಿಕೊಳ್ಳಬಹುದು. ಅವರಿಗೆ ಆ ಸಮನ್ವಯ ಸರಿ ಅನಿಸಬಹುದು. ಹಾಗಾಗಿ ಈ ಜೋಡಣೆಯು ಒಂದು ನಿರ್ದಿಷ್ಟ ದೇವತಾಶಾಸ್ತ್ರದ ಚೌಕಟ್ಟಿನಲ್ಲಿ ಮಾಡಲ್ಪಟ್ಟಿದೆ, ಇದು ಸಾರ್ವತ್ರಿಕ ನಿಯಮ ಅಲ್ಲ ಅನ್ನೋದು ನನ್ನ ವಾದ. ನಿಮ್ಮ ವಾದದಲ್ಲಿನ ತರ್ಕವನ್ನ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಬೇರೆ ಸಂಪ್ರದಾಯಗಳು ಬೇರೆ ರೀತಿ ಅರ್ಥೈಸಬಹುದು.
ಆದರೆ ಈ ನಿರ್ದಿಷ್ಟ ಸಮನ್ವಯದ ತಾರ್ಕಿಕ ಪರಾಕಾಷ್ಠೆ ಇರೋದು ಮಂತ್ರದ ಕೊನೆಯ ಭಾಗದಲ್ಲಿ. ಅಲ್ಲಿ ಈ ಸಂಬಂಧ ಎಷ್ಟು ಗಟ್ಟಿಯಾಗಿದೆ ಅಂತ ಗೊತ್ತಾಗತ್ತೆ. ಮಂತ್ರದ ಪ್ರಾರ್ಥನೆಯೇನು? ಧಿಯೋ ಯೋ ನಃ ಪ್ರಚೋದಯಾತ್, ಯಾರು ನಮ್ಮ ಬುದ್ಧಿಗಳನ್ನು ಪ್ರೇರೇಪಿಸುತ್ತಾನೋ. ಇದು ಗಾಯತ್ರಿಯ ತಿರುಳು. ಈ ಬುದ್ಧಿ ಪ್ರಚೋದನೆಗೂ ಧ್ಯಾನ ಶ್ಲೋಕದಲ್ಲಿ ಬರುವ ಧೃತ ಶಂಖಚಕ್ರಃ ಅಂದ್ರೆ ಶಂಖಚಕ್ರಗಳನ್ನು ಧರಿಸಿದವನು ಅನ್ನೋ ರೂಪಕ್ಕೂ ಇರುವ ಸಂಬಂಧವನ್ನ ನೋಡಿ. ಮೊದಲ ನೋಟಕ್ಕೆ ಎರಡಕ್ಕೂ ಏನ್ ಸಂಬಂಧ ಅನ್ಸುತ್ತೆ, ಆದ್ರೆ ಇಲ್ಲೇ ಇರೋದು ಗೂಢವಾದ ರಹಸ್ಯ. ಹೌದು, ಇದು ನಿಜಕ್ಕೂ ಕುತೂಹಲಕಾರಿ ಭಾಗ. ಬುದ್ಧಿ ಪ್ರಚೋದನೆಗೂ ಕೈಯಲ್ಲಿ ಹಿಡಿದ ಆಯುಧಗಳಿಗೂ ಏನು ಸಂಬಂಧ? ಅದನ್ನೇ ವಿವರಿಸ್ತೀನಿ. ಇಲ್ಲಿ ಚಕ್ರ ಅಂದ್ರೆ ಸುದರ್ಶನ ಚಕ್ರ. ಅದು ಕೇವಲ ಆಯುಧವಲ್ಲ, ಅದು ಅಜ್ಞಾನಕ್ಕೆ, ತಪ್ಪು ತಿಳುವಳಿಕೆಗೆ ಕಾರಣವಾದ ತಮೋಗುಣವನ್ನ ನಾಶಪಡಿಸುವ ಸಂಕೇತ. ನಮ್ಮ ಬುದ್ಧಿ ಜಡವಾಗಿ ತಪ್ಪುದಾರಿಗೆ ಹೋಗೋದಕ್ಕೆ ತಮೋಗುಣವೇ ಕಾರಣ. ಆ ತಮಸ್ಸನ್ನ ಕತ್ತರಿಸೋದೇ ಚಕ್ರದ ಕೆಲ್ಸ. ಇನ್ನೊಂದ್ಕಡೆ ಶಂಖ ಅಂದ್ರೆ ಪಾಂಚಜನ್ಯ. ಶಂಖನಾದ ಜ್ಞಾನದ ಉದಯವನ್ನ ಸೂಚಿಸುತ್ತೆ. ಅಷ್ಟೇ ಅಲ್ಲ, ಶಂಖವು ಸತ್ವಗುಣದ ಮತ್ತು ಜ್ಞಾನದ ಅಧಿದೇವತೆಯಾದ ಶ್ರೀತತ್ವದ ಅಂದ್ರೆ ಲಕ್ಷ್ಮಿಯ ಸಂಕೇತ. ಹೀಗೆ ಭಗವಂತ ಶಂಖಚಕ್ರಗಳನ್ನ ಧರಿಸಿದ್ದಾನೆ ಅಂದ್ರೆ ಅದರ ಅರ್ಥ ಏನು? ಅವನು ನಮ್ಮೊಳಗಿನ ಅಜ್ಞಾನವೆಂಬ ತಮಸ್ಸನ್ನ ತನ್ನ ಚಕ್ರದಿಂದ ನಾಶ ಮಾಡಿ, ಜ್ಞಾನವೆಂಬ ಸತ್ವವನ್ನ ತನ್ನ ಶಂಖದ ಮೂಲಕ ನೀಡಿ ನಮ್ಮ ಬುದ್ಧಿಯನ್ನ ಸನ್ಮಾರ್ಗದಲ್ಲಿ ಪ್ರಚೋದಿಸ್ತಾನೆ ಅಂತ. ಈಗ ಹೇಳಿ, ಧಿಯೋ ಯೋ ನಃ ಪ್ರಚೋದಯಾತ್ ಅನ್ನೋ ಪ್ರಾರ್ಥನೆಗೂ ಧೃತಶಂಖಚಕ್ರಃ ಅನ್ನೋ ರೂಪಕ್ಕೂ ಇದಕ್ಕಿಂತ ಆಳವಾದ ತರ್ಕಬದ್ಧವಾದ ಸಂಬಂಧ ಬೇಕೇ? ಇದು ಕೇವಲ ಕಾವ್ಯಾತ್ಮಕ ಜೋಡಣೆಯಲ್ಲ, ಇದು ಆಧ್ಯಾತ್ಮಿಕ ಕ್ರಿಯೆಯ ಒಂದು ನಕ್ಷೆ. ಒಪ್ಪಿಕೊಳ್ತೇನೆ, ಇದೊಂದು ಅತ್ಯದ್ಭುತವಾದ ಸಾಂಕೇತಿಕ ವ್ಯಾಖ್ಯಾನ. ಇದನ್ನ ಅಲ್ಲಗಳೆಯೋಕೆ ಸಾಧ್ಯವೇ ಇಲ್ಲ. ನಿಜಕ್ಕೂ ಈ ಸಮನ್ವಯದ ಅತ್ಯಂತ ಶಕ್ತಿಶಾಲಿ ಮತ್ತು ಮನವೊಪ್ಪಿಸುವ ಭಾಗ ಅಂದ್ರೆ ಇದೆ. ಆದ್ರೆ ನನ್ನ ಮೂಲ ಪ್ರಶ್ನೆಗೆ ಮತ್ತೆ ಬರ್ತೀನಿ. ಶಂಖಚಕ್ರಗಳು ವಿಷ್ಣುವಿನ ಅತ್ಯಂತ ಪ್ರಸಿದ್ಧವಾದ ಪೌರಾಣಿಕ ಲಾಂಛನಗಳು. ಅವುಗಳಿಗೆ ಸತ್ವತಮೋಗುಣಗಳ ಸಾಂಕೇತಿಕತೆಯನ್ನು ನೀಡಿ ಗಾಯತ್ರಿ ಮಂತ್ರದ ಸಾರ್ವತ್ರಿಕ ಪ್ರಾರ್ಥನೆಯೊಂದಿಗೆ ಜೋಡಿಸೋದು ಒಂದು ಅದ್ಭುತವಾದ ತಾತ್ವಿಕ ಅಧ್ಯಾರೋಪ, ಅಂದ್ರೆ ಸೂಪರ್ ಇಂಪೋಸಿಷನ್. ಗಾಯತ್ರಿ ಮಂತ್ರದ ಪ್ರಾರ್ಥನೆ ಇದೆಯಲ್ಲ, ನಮ್ಮ ಬುದ್ಧಿಯನ್ನ ಪ್ರಚೋದಿಸು ಅಂತ, ಅದು ಯಾವ ದೇವತೆಗೂ ಅನ್ವಯಿಸಬಹುದು. ಅದು ಅತ್ಯಂತ ಯೂನಿವರ್ಸಲ್ ಆದ ಪ್ರಾರ್ಥನೆ. ಈ ವ್ಯಾಖ್ಯಾನ ಆ ಸಾರ್ವತ್ರಿಕ ಪ್ರಾರ್ಥನೆಗೆ ಒಂದು ನಿರ್ದಿಷ್ಟವಾದ ಸುಂದರವಾದ ವೈಷ್ಣವ ರೂಪವನ್ನ ಕೊಡುತ್ತೆ. ಆದ್ರೆ ಇದೊಂದೇ ಅದರ ಅರ್ಥ, ಇದೇ ಅದರ ಮೂಲಾರ್ಥ ಅಂತ ಭಾವಿಸೋದು ಸರಿಯಲ್ಲ. ಈ ಅದ್ಭುತ ವ್ಯಾಖ್ಯಾನವು ಮಂತ್ರದ ಮೇಲೆ ಕಾಲಾಂತರದಲ್ಲಿ ಬೆಳೆದ ಶ್ರೀಮಂತ ತಾತ್ವಿಕ ಚಿಂತನೆಯ ಫಲವೇ ಹೊರತು ಮಂತ್ರದ ಮೂಲ ಡಿಎನ್ಎಯ ಭಾಗವಲ್ಲ. ಈ ಚರ್ಚೆಯಿಂದ ಸ್ಪಷ್ಟವಾಗುವುದೇನೆಂದರೆ, ಗಾಯತ್ರಿ ಮಂತ್ರದ ಪದಗಳು ಮತ್ತು ಧ್ಯಾನ ಶ್ಲೋಕದ ರೂಪವರ್ಣನೆಯ ನಡುವಿನ ಸಂಬಂಧವು ಕೇವಲ ಕಾಲ್ಪನಿಕವಲ್ಲ ಅಥವಾ ಯಾನೋ ಮಾಡಿದ ಕಸರತ್ತೂ ಅಲ್ಲ. ಅದು ಸಾಧಕನ ಅನುಸಂಧಾನವನ್ನ ಸುಲಭಗೊಳಿಸಿ ಮಂತ್ರದ ಸಂಪೂರ್ಣ ಫಲವನ್ನ ಪಡೆಯಲು ಸಹಾಯ ಮಾಡುವ ಒಂದು ಪ್ರಾಯೋಗಿಕ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶಿ. ಶಬ್ದದ ಅಮೂರ್ತ ಶಕ್ತಿಯನ್ನ ಒಂದು ದೃಶ್ಯರೂಪದಲ್ಲಿ ಹಿಡಿದಿಟ್ಕೊಳ್ಳಲು ಸಾಧ್ಯವಾಗದಿದ್ರೆ ಸಾಮಾನ್ಯ ಸಾಧಕನಿಗೆ ಧ್ಯಾನ ಅನ್ನೋದು ತುಂಬಾ ಕಷ್ಟ. ಈ ಸಮನ್ವಯವು ಆ ಕಷ್ಟವನ್ನ ನಿವಾರಿಸಿ ಅಮೂರ್ತ ಮತ್ತು ಮೂರ್ತದ ನಡುವೆ ಒಂದು ಸೇತುವೆಯನ್ನ ನಿರ್ಮಿಸುತ್ತೆ. ಇದು ಅದರ ಅಂತರ್ಗತ ಶಕ್ತಿ. ನನ್ನ ದೃಷ್ಟಿಯಲ್ಲಿ ಈ ಚರ್ಚೆಯಿಂದ ನಾವು ಕಲಿಯುವುದೇನೆಂದ್ರೆ, ಈ ಸಂಬಂಧವು ಗಾಯತ್ರಿ ಮಂತ್ರದ ಮೇಲೆ ಭಾರತೀಯ ಪರಂಪರೆಯಲ್ಲಿ ಕಾಲಾಂತರದಲ್ಲಿ ಬೆಳೆದು ಬಂದ ಶ್ರೀಮಂತ ತಾತ್ವಿಕ ಚಿಂತನೆಗೆ ಒಂದು ಅತ್ಯುತ್ತಮ ಉದಾಹರಣೆ. ಒಂದು ಸಣ್ಣ ಪ್ರಾಚೀನ ವೈದಿಕ ಮಂತ್ರದ ಅರ್ಥವನ್ನ ಒಂದು ದೊಡ್ಡ ಪೌರಾಣಿಕ ದೇವತಾಶಾಸ್ತ್ರದ ಚೌಕಟ್ಟಿನಲ್ಲಿ ಹೇಗೆ ವಿಸ್ತರಿಸಿ ಆಳವಾಗಿಸಬಹುದು ಅನ್ನೋದಕ್ಕೆ ಇದು ಸಾಕ್ಷಿ. ಇದು ಒಂದು ಸಂಪ್ರದಾಯದ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಸೃಜನಶೀಲತೆಯನ್ನ ತೋರಿಸುತ್ತೆ. ನೋಡಿ, ಈ ವ್ಯಾಖ್ಯಾನ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಅದು ಗಾಯತ್ರಿ ಮಂತ್ರದ ಶಕ್ತಿಯನ್ನ ಒಂದು ನಿರ್ದಿಷ್ಟ ಭಕ್ತಿ ಮಾರ್ಗಕ್ಕೆ ಹೇಗೆ ಬಳಸ್ಕೊಳ್ಬೋದು ಅಂತ ತೋರಿಸುತ್ತೆ. ಇದು ಅದರ ಸೃಜನಶೀಲತೆ, ಮೂಲಾರ್ಥವಲ್ಲ. ಅಂತಿಮವಾಗಿ ಈ ಸಂಬಂಧವನ್ನು ನೀವು ಮಂತ್ರದ ಒಳಗೆ ಇರುವ ಅಂತರ್ಗತ ಸತ್ಯವೆಂದು ಭಾವಿಸುವುದಾಗಲಿ ಅಥವಾ ನನ್ನ ಸಹಚರ್ಚಕರು ಹೇಳಿದ ಹಾಗೆ ಒಂದು ಸುಂದರ ವ್ಯಾಖ್ಯಾನವೆಂದು ಪರಿಗಣಿಸುವುದಾಗಲಿ, ಎರಡೂ ದೃಷ್ಟಿಕೋನಗಳು ಗಾಯತ್ರಿ ಮಂತ್ರದ ಬಗೆಗಿನ ನಮ್ಮ ತಿಳುವಳಿಕೆಯನ್ನು ಇನ್ನಷ್ಟು ಆಳಗೊಳಿಸುತ್ತವೆ ಅನ್ನೋದರಲ್ಲಿ ಸಂಶಯವಿಲ್ಲ. ಖಂಡಿತ. ಈ ಆಕರದಲ್ಲಿನ ಚಿಂತನೆಯು ಶಬ್ದ, ಅರ್ಥ ಮತ್ತು ರೂಪದ ನಡುವೆ ಇರುವ ಅದ್ಭುತವಾದ ಅನುಸಂಧಾನದ ಸಾಧ್ಯತೆಗಳನ್ನು ನಮ್ಮ ಮುಂದೆ ತೆರೆದಿಡುತ್ತೆ. ಸಾಧಕನು ಯಾವ ದೃಷ್ಟಿಕೋನವನ್ನ ಆರಿಸಿಕೊಂಡರೂ ಅವನ ಆಧ್ಯಾತ್ಮಿಕ ಪಯಣಕ್ಕೆ ಅದು ಪೂರಕವೇ ಸರಿ.
ಮುಖ್ಯವಾಗಿ ಒಂದು ಮಂತ್ರದ ಹಿಂದೆ ಎಷ್ಟು ಆಳವಾದ ಚಿಂತನೆ ಇರಬಹುದು ಎಂಬುದನ್ನು ಇದು ನಮ್ಗೆಲ್ಲರಿಗೂ ತೋರಿಸಿಕೊಡುತ್ತದೆ.